ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮೊದಲಿಗೆ ಶ್ರೀಕಾರ ಬರೆದು ದೇವ್ರ ಪಾದಗಳು ಹಾಕಿ ಗದಾ ಪದ್ಮ ಬರೆದು ಶಂಖಚಕ್ರಲಿಂದ ತೋರಣ ಬರೆದೀನಿ. ಜಯ ವಿಜಯ ಪದ್ಮ ಬರೀತಿರಲ್ಲ ಯಾವಾಗ, ಅದೇ ಪ್ರಕಾರ ಪದ್ಮ ಬರೆದು ಶಂಖಚಕ್ರ ತೋರಣ ಹಾಕಿ ದೇವ್ರ ಪಾದಗಳಿಗೆ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸೀನಿ. ಇವತ್ತು ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಶಿಂಶುಮಾರ ದೇವ್ರನ್ನ ರಂಗೋಲಿ ಇವತ್ತು ಅಲಂಕರಿಸೀನಿ. ಪುಷ್ಯಮಾಸ ವಿಶೇಷ ಈ ರಂಗೋಲಿ ತಪ್ಪಲಾರ್ದೆ ಬಿಡಿಸ್ಬೇಕಲ್ಲ. ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸೀನಿ. ಆಗಲಿ ಎಲ್ಲರೂ ಮತ್ತೊಂದು ಸಲ ಹಾಕಿ ತೋರಿಸ್ರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ದೇವ್ರ ಕಟ್ಟ ಮೇಲೆ ಬೇರೆ ರೂಪದಲ್ಲಿ ಹಾಕೀನಿ. ಶಿಂಶುಮಾರ ದೇವರ ರೂಪ ಬೇರೆ ರೂಪದಲ್ಲಿ ಹಾಕೀನಿ. ಆಲ್ರೆಡಿ ಭಾಳನೇ ಚಾನಲ್ಗಳದಾಗ ಇದೆಲ್ಲ ರಂಗೋಲಿ ತೋರಿಸ್ತಾರಲ್ಲ, ಅದೇ ಪ್ರಕಾರ ಹಾಕ್ಕೊಂಡಿನಿ. ಆಗಲಿ ಹೆಚ್ಚು ನಾನು ಈ ರೀತಿ ದೇವ್ರನ್ನ ವಿಷ್ಣು ರೂಪದಲ್ಲಿ ಹಾಕ್ತೀನಿ. ಶಿಂಶುಮಾರ ದೇವರು ಅಂದರೆ ಕೂಡ ವಿಷ್ಣು ರೂಪನೇ ಅಲ್ಲ, ಈ ರೂಪದಾಗನೇ ಹೆಚ್ಚಿಗೆ ರಂಗೋಲಿ ಅಲಂಕರಿಸ್ತೀನಿ. ಅದ್ರ ಜೊತೆಗೆ ನಕ್ಷತ್ರ ಮಂಡಲ ಮತ್ತು ಬ್ರಹ್ಮಾಂಡ ಮಂಡಲ ಎಲ್ಲ ಶಿಂಶುಮಾರ ರೂಪದಲ್ಲೇ ಇರ್ತದಲ್ಲ, ಆ ರಂಗೋಲಿ ಚುಕ್ಕಿಲಿಂತನೇ ಹಾಕಬೇಕು ಅಂತ ಹೇಳಿ ಅಂತಾರಲ್ಲ, ಅದಕ್ಕೆ ಆ ರೀತಿಯಲ್ಲಿ ದೇವ್ರ ಕಟ್ಟಿ ಮೇಲೆ ಅಲಂಕರಿಸೀನಿ. ಆಗಲಿ ವಿಷ್ಣು ರೂಪದಲ್ಲಿ ಹಿಂಗೆ ಮಣಿ ಮೇಲೆ ಹಾಕ್ಕೊಂಡು ಅಲಂಕರಿಸ್ತೀನಿ. ರಂಗೋಲಿ ಬಿಡಿಸೋದು ಏನಷ್ಟು ಕಷ್ಟ ಏನಲ್ಲ, ಈಸಿಯಾಗಿ ಹಾಕ್ಬೋದು. ವಿಡಿಯೋನ ಫಾಲೋ ಆಗ್ರಿ. ರಂಗೋಲಿ ಸಿಂಪಲ್ಲಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಹಾಕುವಂಗನೇ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈ ಮಾಸ ಎಲ್ಲ ಇದೇ ರಂಗೋಲಿ ದೇವ್ರ ಕಟ್ಟಿ ಮೇಲೆ ಹಾಕಬೇಕು. ರಂಗೋಲಿ ಎದಕ್ಕೆ ಹಾಕಬೇಕು ಗೊತ್ತಲ್ಲ, ವಿಷಪ್ರಾಣಿಗಳು ಮತ್ತು ಕಾಣಿಸಿದಾಗ ಭಯ ಆಗಲ್ದಂಗೆ ಭಯ ನಿವಾರಣಕ್ಕೆ ಮತ್ತು ಏನು ದೋಷ ನಿವಾರಣಕ್ಕೆ ಈ ರಂಗೋಲಿ ಬಿಡಿಸ್ತೀವಲ್ಲ. ಈ ಮಾಸ ಎಲ್ಲ ಈ ರಂಗೋಲಿ ದೇವ್ರ ಮನೆ ಕಟ್ಟಿ ಮೇಲೆ ತಪ್ಪಲಾರ್ದೆ ಇರಬೇಕು. ವಿಷಪ್ರಾಣಿಗಳು ಕಾಣಿಸಿದ್ರೆ ಕೂಡ ದೋಷ ಪರಿಹಾರ ಆಗಲಿಕ್ಕೆ ಈ ರಂಗೋಲಿ ಯಾರನ್ನ ಬಿಡಿಸ್ಬೋದು ಮನ್ಯಾಗ. ನಾನು ಕೂಡ ನಿಮ್ಮ ಥರನೇ ಎಲ್ಲ ಚಾನಲ್ಗಳ್ದಾಗ ನೋಡಿ ರಂಗೋಲಿಗಳು ಕಲ್ತೀನಿ. ಅದೇ ಅಲಂಕಾರಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಹಾಕ್ತೀನಿ ಅಷ್ಟೇ. ಈಗ ವಿಷ್ಣು ರೂಪದಲ್ಲಿ ಶಿಂಶುಮಾರ ದೇವ್ರನ್ನ ಅಲಂಕರಿಸೀನಿ. ರಂಗೋಲಿ ಹಾಕುವ ವಿಧಾನ ನೋಡ್ರಿ, ಭಾಳನೇ ಈಸಿ ಹಾಕೋದು. ಅದ್ರ ಜೊತೆಗೆ ನಕ್ಷತ್ರ ಮಂಡಲ ಬರ್ದೀನಿ, ಅಂದರೆ 24 ಕೇಶವನಾಮ ಬರ್ದೀನಿ. ಆಗಲಿ ಮತ್ತು 27 ನಕ್ಷತ್ರಗಳು ಹಾಕಿದಂಗೆ ನಕ್ಷತ್ರ ಮಂಡಲ ಬರ್ದೀನಿ. 33 ಗೋಪದ್ಮ, ಪ್ರತಿದಿನ ನಿತ್ಯ ಗೋಪದ್ಮ ದಿನಾಗೂ ಹಾಕ್ತೀನಿ. ಇದ್ರ ಜೊತೆಗೆ ಗೋಪದ್ಮ ಕೂಡ ಅಲಂಕರಿಸೀನಿ. ಈ ರೀತಿ ತೇಳು ರೂಪದಲ್ಲಿ ದೇವರು ವಿಷ್ಣು ರೂಪ ಅಲಂಕರಿಸೀನಿ. ಮತ್ತು ಸೂರ್ಯ ಚಂದ್ರ ಕೊನೆಗೆ ತೇಳು, ಬಾಲದಲ್ಲಿ 9 ನಕ್ಷತ್ರ ಮಂಡಲ ಅಂಥೇಳಿ 9 ಹೂವ ಹಾಕಬೇಕು. ಇದೆಲ್ಲ ನಕ್ಷತ್ರ ಮಂಡಲ ಅಂಥೇಳಿ ಸೂರ್ಯ ಚಂದ್ರ ಬರೆದು ಅಲಂಕರಿಸೀನಿ. ಈ ರಂಗೋಲಿ ಹಾಕುವಾಗ ನಾರಾಯಣ ವರ್ಮ ಸ್ತೋತ್ರ ಅದಲ್ಲ, ಅದೇ ಓದಿಕತೀನಿ. ದೇವ್ರ ಕಟ್ಟಿ ಮೇಲೆ ಹಾಕಿದ್ದು ರಂಗೋಲಿ ಕೂಡ ಆ್ಯಡ್ ಮಾಡ್ತೀನಿ. ಅದ್ರ ವಿಡಿಯೋ ತೆಗೆದಿಲ್ಲ, ನಿಮಗೆ ಬೇಕು ಅಂತ ಹೇಳಿ ಕಾಮೆಂಟ್ ಹಾಕಿದರೆ ಮಾತ್ರ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಎಲ್ಲ ಚಾನಲ್ಗಳ್ದಾಗ ಹಾಕಿ ತೋರಿಸಾರಲ್ಲ, ಸಿಂಪಲಾಗಿ ಅದ ರಂಗೋಲಿ ನಿಮ್ಮೆಲ್ಲರಿಗೆ ಆಲ್ರೆಡಿ ಬರ್ತಿರ್ಬೋದು. ಒಂದು ವೇಳೆ ಕಾಮೆಂಟ್ ಹಾಕಿದರೆ ಮಾತ್ರ ಆ ರಂಗೋಲಿನ ಕೂಡ ಹಾಕಿ ತೋರಿಸ್ತೀನಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತ ಮೂರ್ತಿ ಅನಂತ ಕೀರ್ತಿ ಪುರಾಣ ಪುರುಷೋತ್ತಮ ಅಕ್ರೂರ ವರದ ಅಂಬರೀಷ ವರದ ನಾರದ ವರದ ಪ್ರಹ್ಲಾದ ವರದ ಗಜೇಂದ್ರ ವರದ ಮುಚುಕುಂದ ವರದ ಧ್ರುವ ವರದ
ವಿಭೀಷಣ ವರದ ಪುಂಡರೀಕ ವರದ ಪರಾಶರ ವರದ ಕುಲಾಲ ಭೀಮ ಸಂರಕ್ಷಕ ಪಾರ್ಥಸಾರಥಿ ಪಾಪ ವಿದೂರ ಅರಿಜನ ಪ್ರಚಂಡ ಚಾಣೂರ ಮಲ್ಲ ಮುಷ್ಟಿಕಾಸುರ ಮರ್ದನ ಕಾಳಿಂದಿ ಕೂಲವನ ಕಂಠೀರವ ಮದನ ಗೋಪಾಲ ವೇಣುಗೋಪಾಲ 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 ವೇಣುನಾದ ಪ್ರಿಯ ಷೋಡಶ ಸಹಸ್ರ ಗೋಪಿಕಾ ಪ್ರೀತಿ ವಿಲಾಸ ಅಹಲ್ಯಾ ಶಾಪ ವಿಮೋಚನ ದ್ರೌಪದಿ ಅಭಿಮಾನ ರಕ್ಷಕ ದುಷ್ಟ ಜನ ಮರ್ದನ ಶಿಷ್ಟ ಜನ ಪರಿಪಾಲನ ಮುಕುಂದ ಮುರಾರೇ ಕಂಸಾರೆ ಅಸುರಾರೆ ದೈತ್ಯ ಕುಲ ಸಂಹಾರ ಕ್ಷಾತ್ರ ಕುಲಾಂತಕ ಸೋಮಕಾಸುರಾಂತಕ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಂಹಾರ ರಾವಣ ಕುಂಭಕರ್ಣ ಮರ್ದನ ಶಿಶುಪಾಲ ದಂತವಕ್ತ್ರ ಶಿರಚ್ಛೇದನ ರಘುಕುಲೋದ್ಭವ ದಶರಥ ಕೌಸಲ್ಯಾನಂ